ನಾವೊಂದು ಫಾರಿನ್ ಕಂಟ್ರಿಗೆ ಟ್ರಾವೆಲ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ ಯಾವ ಥರ ಸ್ಟೇನ ಚೂಸ್ ಮಾಡ್ತೀವಿ ಅನ್ನೋದು ನಮ್ಮ ಎಂಟೈರ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್‌ನ ಮೇನ್ ಪಾರ್ಟ್ ಆಗಿರುತ್ತೆ. ಯಾಕಂದರೆ ನಮ್ಮ ದಿನ ಶುರು ಆಗೋದು ಇಲ್ಲಿಂದಾನೇ ಆ್ಯಂಡ್ ಪ್ಲೇಸಸ್ನೆಲ್ಲ ಎಕ್ಸ್‌ಪ್ಲೋರ್ ಮಾಡಿ, ವಾಪಸ್ ಬಂದು ಟಯರ್ಡ್ ಆಗಿ ರೆಸ್ಟ್ ಮಾಡೋದು ನಾವು ಇಲ್ಲೇ. ಒಂದು ಗುಡ್ ಸ್ಟೇನ ಚೂಸ್ ಮಾಡೋದ್ರಿಂದ ನಮ್ಮ ಎಂಟೈರ್ ಟ್ರಿಪ್ ಪ್ಲೆಸೆಂಟ್ ಆಗಿರುತ್ತೆ. ಬಟ್ ಒಂದು ರಾಂಗ್ ಸ್ಟೇನ ಚೂಸ್ ಮಾಡೋದ್ರಿಂದ ಇಟ್ ಕ್ಯಾನ್ ಅಫೆಕ್ಟ್ ಯುವರ್ ಕಂಫರ್ಟ್, ಮೂಡ್ ಆ್ಯಂಡ್ ಈವನ್ ಹೌ ದ ವೇ ಯು ರಿಮೆಂಬರ್ ಯುವರ್ ಎಂಟೈರ್ ಜರ್ನಿ. ಆದ್ರಿಂದ ಒಂದು ಒಳ್ಳೆ ಸ್ಟೇನ ಚೂಸ್ ಮಾಡೋದು ನಮ್ಮ ಟ್ರಾವೆಲ್ ಎಕ್ಸ್ಪೀರಿಯನ್ಸ್‌ನ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ನಾವು ಮಲೇಷ್ಯಾ ಟ್ರಾವೆಲ್ ಮಾಡಬೇಕಾದ್ರೆ ಕ್ವಾಲಾಲಂಪುರಲ್ಲಿ ಸ್ಟೇ ಆಗಿದ್ದಂಥ ಹೋಟೆಲ್ ಸ್ಯಾಂಟಗ್ರಾಂಡ್ ಸಿಗ್ನೇಚರ್ ಈ ಪ್ರಾಪರ್ಟಿಯ ಒಂದು ಟೂರ್‌ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನೀವೇನಾದರೂ ಮಲೇಷ್ಯಾ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಈ ಸ್ಟೇ ನಿಮಗೆ ನಿಮ್ಮ ಟ್ರಾವೆಲ್ ಜರ್ನಿನ ಎನ್ಹಾನ್ಸ್ ಮಾಡುತ್ತಾ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಒನ್ ಕ್ರೇಜಿ ಇಂಟ್ರೋವರ್ಟ್ ಯೂಟ್ಯೂಬ್ ಚಾನಲ್. ನೀವಿನ್ನೂ ಒನ್ ಕ್ರೇಜಿ ಇಂಟ್ರೋವರ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿತೌಟ್ ಎನಿ ಫರ್ದರ್ ಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಸ್ಯಾಂಟಗ್ರಾಂಡ್ ಸಿಗ್ನೇಚರ್ ಪ್ರಾಪರ್ಟಿ ಟೂರ್. Hey everyone, welcome to the room tour of Santagrand Signature. Santagrand is a Singapore brand hotel. Kuala Lumpur ಅಲ್ಲಿ Santagrand two properties ಇದೆ. One is Santagrand Classic and the other one is Santagrand Signature. Santagrand Signature ಬಂದು it is very close to Petronas. Petronas Tower ಇಲ್ಲಿಂದ 1.5 ಕಿಲೋಮೀಟರ್ ಇರ್ಬೋದು. And KL Tower is right opposite to this property. ಈ ಪ್ರಾಪರ್ಟಿನ ಚೂಸ್ ಮಾಡೋದಕ್ಕೆ the main reason is it is very safe ಅಂತ ಅನ್ನಿಸ್ತು. So yeah, come on, let me give a room tour. First, as soon as you enter, towards my left side, there is washroom. Honestly speaking, this is OCD approved, spotless, hygienic and very well maintained washroom. There is overhead rain shower and they've given shampoo and shower gel. If you are a person with obsessive compulsive disorder, then you already know what I'm talking about. And I'm very happy about the cleanliness that they have maintained. The washroom is very clean, and also as you enter, there's a mirror here. And the room size is a bit small, but that's fine. I'm very happy about the kind of cleanliness that they've offered to us. So as you enter here, there's a space to keep all your bags and luggages. They provided ironing board and iron box, and there is socket next to the bed on both the sides, and then there's a table and a chair, and here we have the safe. They've given us a safe, a refrigerator. There's nothing inside the refrigerator. It's an empty refrigerator. And here, this is the coffee station. They've given us 2 water bottles for 2 people, and they've given us Nescafe and 2 sachets, creamer and white and brown sugar, and they've given us the glass. And here they've given us the electric kettle, and here they've given us the tissues. I'm very happy about that. And also they've given us a notepad and a pencil to write down. ಇಲ್ಲಿಂದ ವ್ಯೂ ಹೇಗೆ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರೋದು ಸ್ಕೂಲ್, ಮತ್ತು ಆಪೋಸಿಟ್ ದೊಡ್ಡ ಟವರ್ ಕಾಣಿಸ್ತಾ ಇದೆಯಲ್ಲ, ಪೋಲ್ ಥರ, ಅದು KL ಟವರ್. ಫುಲ್ ಗ್ರೀನರಿ ಇದೆ, ಸಿಟಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ನಾವು ಟಾಪ್ ಫ್ಲೋರ್ ಆಫ್ ದ ಪ್ರಾಪರ್ಟಿಯಲ್ಲಿ ಸ್ಟೇ ಆಗಿದ್ವಿ, ಆ್ಯಂಡ್ KL ಟವರ್ ಇಲ್ಲಿಂದ ತುಂಬಾ ಹತ್ತಿರ ಇದ್ದಿದ್ದರಿಂದ KL ಟವರ್ ಟಾಪ್ ನಮಗೆ ಕಾಣಿಸ್ತಾ ಇರಲಿಲ್ಲ. ಬಟ್ ಪೆಟ್ರೋನಾಸ್ ಟ್ವಿನ್ ಟವರ್ಸ್ ಮತ್ತು ಮಡಿಕಾ 118 ಎರಡರದ್ದು ಟವರ್ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇನ್ನೊಂದು ಕಾಮನ್ ಕ್ವೆಶನ್ ಏನಪ್ಪ ಅಂತ ಹೇಳಿದ್ರೆ, ಟ್ರಾವೆಲ್ ಅಡ್ಯಾಪ್ಟರ್ ಬೇಕಾಗುತ್ತಾ ಅಂತ. ಸ್ಯಾಂಟಗ್ರಾಂಡ್ ಸಿಗ್ನೇಚರಲ್ಲಿ ನಾವು ಯಾವುದೇ ರೀತಿ ಟ್ರಾವೆಲ್ ಅಡ್ಯಾಪ್ಟರ್ನ ಯೂಸ್ ಮಾಡಲಿಲ್ಲ. ಇಂಡಿಯನ್ ಪ್ಲಗ್ಸ್ ಏನಿರುತ್ತೆ ಅದು ಆ ಸಾಕೆಟ್ಸ್ಗೆ ಅಡ್ಜಸ್ಟ್ ಆಗ್ತಿತ್ತು. ಬಟ್ ಕೆಲವೊಂದು ಹೋಟೆಲ್ಸಲ್ಲಿ ಮಲೇಷ್ಯಾದಲ್ಲಿ ಟ್ರಾವೆಲ್ ಅಡ್ಯಾಪ್ಟರ್ ಬೇಕಾಗುತ್ತೆ. ಸೊ ನೀವೇನಾದರೂ ಬೇರೆ ಪ್ರಾಪರ್ಟಿನ ಚೂಸ್ ಮಾಡ್ತಿದ್ರೆ ಟ್ರಾವೆಲ್ ಅಡ್ಯಾಪ್ಟರ್ನ ನೀವು ಕ್ಯಾರಿ ಮಾಡಬೇಕಾಗುತ್ತೆ. ಬೈ ದ ವೇ, ಈ ವಿಡಿಯೋ ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ನನ್ನ ಹಾನೆಸ್ಟ್ ಒಪಿನಿಯನ್, ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸ್ಯಾಂಟಗ್ರಾಂಡ್ ಸಿಗ್ನೇಚರಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ.
ಮಲೇಷ್ಯಾದ 3 ಟಾಲೆಸ್ಟ್ ಟವರಲ್ಲೂ ನೈಟ್ 12:00 1:00 ತನಕ ಲೈಟ್ಸ್ ಆನ್ ಆಗಿರುತ್ತೆ. ಸೊ ನೈಟ್ ವ್ಯೂ ಸ್ಯಾಂಟಗ್ರಾಂಡ್ ಸಿಗ್ನೇಚರ್ ರೂಮ್ಸಿಂದ ಹೀಗೆ ಕಾಣಿಸುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. 3 ಟವರ್ಸಲ್ಲಿ ಲೈಟ್ ಆನ್ ಆಗಿರುತ್ತೆ. ಆಲ್ಮೋಸ್ಟ್ ನೈಟ್ 12:00 1:00 ತನಕ ಆನ್ ಆಗಿರ್ತಿತ್ತು. ಇದು ಮರ್ಡಕ 118 ಆ್ಯಂಡ್ ಇದು KL ಟವರ್ ಆ್ಯಂಡ್ ಅಲ್ಲಿ ದೂರದಲ್ಲಿ ಲೈಟ್ ಕಾಣಿಸ್ತಿದೆಯಲ್ಲ ಅದು ಪೆಟ್ರೋನಾಸ್ ಟ್ವಿನ್ ಟವರ್ಸ್. ಎವ್ರಿವನ್, ದಿಸ್ ಇಸ್ ನೆಕ್ಸ್ಟ್ ಡೇ ಆಫ್ ಅವರ್ ಸ್ಟೇ ಅಟ್ ಸ್ಯಾಂಟಗ್ರಾಂಡ್ ಸಿಗ್ನೇಚರ್. ನೆನ್ನೆ ಒಂದು ಪಾಯಿಂಟ್ನ ಹೇಳೋದಕ್ಕೆ ಮರ್ತೋಗಿದೆ. ಏನಪ್ಪ ಅಂತ ಹೇಳಿದ್ರೆ, ಮಲೇಷ್ಯಾದಲ್ಲಿ ಎಲ್ಲ ಹೋಟೆಲ್ಸಲ್ಲೂ ದೇ ಕಲೆಕ್ಟ್ ಸೆಕ್ಯೂರಿಟಿ ಡೆಪಾಸಿಟ್ ವೆನ್ ಯು ಚೆಕ್ ಇನ್ ಆ್ಯಂಡ್ ಇಟ್ ವೇರೀಸ್ ಫ್ರಮ್ 20 ರಿಂಗಿಟ್ ಟು 200 ರಿಂಗಿಟ್ ಆರ್ ಈವನ್ ಮೋರ್ ಡಿಪೆಂಡಿಂಗ್ ಆನ್ ದಿ ಹೋಟೆಲ್ ದಟ್ ಯು ಬುಕ್. ಬಟ್ ಇಲ್ಲಿ ಸೆಕ್ಯೂರಿಟಿ ಡೆಪಾಸಿಟ್ ಏನೂ ಕಲೆಕ್ಟ್ ಮಾಡಿಲ್ಲ. ಅದಾದಮೇಲೆ ಮಲೇಷ್ಯಾ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ, ಟೂರಿಸಮ್ ಟ್ಯಾಕ್ಸ್ ಅಂತ. ಸೊ ಅದು ನೀವು ಕೆಲವೊಂದು ಸತಿ ಕೆಲವೊಂದು ವೆಬ್ಸೈಟಲ್ಲಿ ಆಲ್ರೆಡಿ ವೆಬ್ಸೈಟಲ್ಲೇ ಕಲೆಕ್ಟ್ ಮಾಡಿರ್ತಾರೆ. ಅದ್ರದ್ದು ಇನ್ವಾಯ್ಸ್ ತೋರಿಸಿದ್ರೆ ಸಾಕು ಇಲ್ಲಿ ಹೋಟೆಲಲ್ಲಿ ಚೆಕ್ ಇನ್ ಆಗಬೇಕಾದ್ರೆ. ಅಕಸ್ಮಾತ್ ನೀವು ಬುಕ್ ಮಾಡ್ತಿರೋ ವೆಬ್ಸೈಟಲ್ಲಿ ಟೂರಿಸಮ್ ಟ್ಯಾಕ್ಸ್ ಕಲೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಯು ವಿಲ್ ಹ್ಯಾವ್ ಟು ಪೇ ಅಟ್ ದಿ ಪ್ರಾಪರ್ಟಿ. So it again that also varies from hotel to hotel. In Santacrans Signature they charge around 10 ringgit per accommodation per night. So for 2 nights stay we pay 20 ringgits. So we got this property for around 4,000 INR per night and it also comes with breakfast. So come on, let's go and see what's there for breakfast. ಕಾರಿಡಾರ್ಸ್ ಎಲ್ಲ ಯಾವಾಗಲೂ ಸೈಲೆಂಟ್ ಆಗಿರ್ತಿತ್ತು, ಕಾಮ್ ಆಗಿರ್ತಿತ್ತು. ಸ್ಯಾಂಟಗ್ರಾಂಡ್ ಸಿಗ್ನೇಚರ್ ಒಂದು 4 ಸ್ಟಾರ್ ಹೋಟೆಲ್ ಆಗಿರೋದ್ರಿಂದ ಇಲ್ಲಿ ಬಿಸ್ನೆಸ್ ಪರ್ಪಸ್ಗೆ ಬೇಕಾಗಿರೋಂಥ ಬೋರ್ಡ್ ರೂಮ್ಸ್ ಇತ್ತು ಆ್ಯಂಡ್ ಮೀಟಿಂಗ್ ರೂಮ್ಸ್ ಎಲ್ಲ ಇತ್ತು. ಸೊ ಇಲ್ಲಿ ಫಾರಿನ್ ಲೊಕೇಶನ್ಸಿಂದ ಬಿಸ್ನೆಸ್ ಪರ್ಪಸ್ಗೆ ಬಂದು ಪೀಪಲ್ ಇಲ್ಲಿ ಸ್ಟೇ ಆಗ್ತಾರೆ. ಸೊ ಅವರಿಗೂ ಕೂಡ ಅಕಾಮಡೇಟ್ ಮಾಡೋಕ್ಕೆ ಸಫಿಷಿಯೆಂಟಾಗಿ ಕಂಫರ್ಟಬಲ್ ಆಗಿ ಬೇಕಾಗಿರೋಂಥ ಎಲ್ಲ ಫೆಸಿಲಿಟೀಸ್ ಇಲ್ಲಿತ್ತು. ಇದು ಸ್ಯಾಂಟಗ್ರಾಂಡ್ ಸಿಗ್ನೇಚರ್ನ ಬ್ರೇಕ್ಫಾಸ್ಟ್ ಬುಫೆ. ಇಲ್ಲಿ ನೀವು ನೋಡ್ತಿರೋದು ಬ್ರೆಡ್ ಸೆಕ್ಷನ್. ಇಲ್ಲಿ ನಾನ್ ವೆಜಿಟೇರಿಯನ್ಸ್ಗೆ ತುಂಬಾ ಆಪ್ಷನ್ಸ್ ಇತ್ತು. ಸ್ಪೆಷಲಿ ನೀವು ಬೀಫ್ ಮತ್ತು ಪೋರ್ಕ್ ಎಲ್ಲ ತಿಂತೀರಾ ಅಂತ ಹೇಳಿದ್ರೆ ನೀವು ವರ್ಲ್ಡಲ್ಲಿ ಎಲ್ಲೇ ಹೋದರೂ ಸರ್ವೈವ್ ಆಗ್ಬೋದು. ಬಟ್ ವೆಜಿಟೇರಿಯನ್ಸ್ಗೆ ಆಪ್ಷನ್ಸ್ ಸ್ವಲ್ಪ ಲಿಮಿಟೆಡ್ ಅಂತಲೇ ಹೇಳ್ಬೋದು. ಬಟ್ ಆದರೂ ಇಂಡಿಯನ್ ಫುಡ್ ಕಂಪೇರ್ ಮಾಡಿದ್ರೆ ಇಲ್ಲಿ ಫುಡ್ ಅಷ್ಟು ಡಿಫ್ರೆನ್ಸ್ ಅಂತ ಅನಿಸಲ್ಲ. ಇಂಡಿಯನ್ ಸೆಕ್ಷನ್ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಪರಾಟ ಮತ್ತು ಪರಾಟಗೆ ಒಂದು ಗ್ರೇವಿ ಇಟ್ಟಿದ್ರು. ಮಲೇಷ್ಯಾದು ನ್ಯಾಷನಲ್ ಡಿಶ್ ಬಂದ್ಬಿಟ್ಟು ನಾಸಿ ಲೆಮಕ್ ಅಂತ, ಅಂದರೆ ಕೋಕೋನಟ್ ರೈಸ್. ಇದು ಆಲ್ಮೋಸ್ಟ್ ನಮ್ಮ ಗೀ ರೈಸ್ ಹೇಗಿರುತ್ತೆ ಅದೇ ಥರ ಇರುತ್ತೆ. ಇದು ಸ್ಯಾಲೆಡ್ ಕೌಂಟರ್. ಮಲೇಷ್ಯಾದಲ್ಲಿ ತುಂಬ ಕಾಮನ್ ಆಗಿ ಕನ್ಸ್ಯೂಮ್ ಮಾಡೋ ಮೀಟ್ ಅಂದರೆ ಬೀಫ್, ನೆಕ್ಸ್ಟು ಚಿಕನ್ನು. ಸೊ ನೀವೇನಾದರೂ ಚಿಕನ್ ತಿಂತೀರಾ ಅಂತ ಹೇಳಿದ್ರು ನೀವು ಆರಾಮಾಗಿ ಸರ್ವೈವ್ ಆಗ್ಬೋದು ಮಲೇಷ್ಯಾದಲ್ಲಿ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಮೇನ್ ಕೋರ್ಸಲ್ಲಿ ನಾಸಿ ಲೆಮಕ್ ಮತ್ತು ನೂಡಲ್ಸ್ ಇಟ್ಟಿದ್ರು. ಮಲೇಷ್ಯಾದಲ್ಲಿ ಯಾವುದೇ ಹೋಟೆಲ್ಗೋರು ನಾಸಿ ಲೆಮಕ್ ಮತ್ತು ನೂಡಲ್ಸ್ ಇದ್ದೇ ಇರುತ್ತೆ. ಸ್ಯಾಂಟಗ್ರಾಂಡ್ ಸಿಗ್ನೇಚರಲ್ಲೂ ನಾಸಿ ಲೆಮಕ್ ಮತ್ತು ನೂಡಲ್ಸ್ನ ಇಟ್ಟಿದ್ರು. ಇನ್ನು ಸ್ಟಾರ್ಟರ್ಸಲ್ಲಿ ಪೊಟ್ಯಾಟೊ ಮತ್ತು ಪೈನಾಪಲ್ ಸ್ಯಾಲೆಡ್ ಇತ್ತು, ಚಿಕ್ ಕರಿ ಥರ ಏನೋ ಇತ್ತು, ಮತ್ತು ನೂಡಲ್ಸ್ ವೆರಿ ಕಾಮನ್, ಮತ್ತು ಪಾಸ್ತಾ ಕೂಡ ಇರುತ್ತೆ. ಯಾವುದೇ ಹೋಟೆಲ್ಗೋದ್ರೂ ಪಾಸ್ತಾನೂ ಇದ್ದೇ ಇರುತ್ತೆ ನೂಡಲ್ಸ್ ಜೊತೆಗೆ. ಇಲ್ಲಿ ಒಂದು ಲೈವ್ ಕೌಂಟರ್ ಕೂಡ ಇತ್ತು. ನಿಮ್ಗೇನು ಬೇಕೋ ಅದನ್ನು ಅಲ್ಲೇ ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ರು. ಮತ್ತು ಜ್ಯೂಸ್ಗಳು ಇಟ್ಟಿದ್ರು. ಒಂದು 3 ಟೈಪ್ಸ್ ಆಫ್ ಫ್ರೂಟ್ ಜ್ಯೂಸಸ್ ಅನಿಸುತ್ತೆ ಇಟ್ಟಿದ್ರು. ಮತ್ತು ಸೀರಿಯಲ್ ಸೆಕ್ಷನ್ ಅಂತಲೇ ಸಪ್ರೇಟಾಗಿ ಇಟ್ಟಿರ್ತಾರೆ. ಅಲ್ಲಿ ಒಂದು 2-3 ಟೈಪ್ಸ್ ಆಫ್ ಸೀರಿಯಲ್ಸ್ ಇರುತ್ತೆ, ಕೋಲ್ಡ್ ಮಿಲ್ಕ್ ಇರುತ್ತೆ. ಸೊ ಮಿಲ್ಕಲ್ಲಿ ಸೀರಿಯಲ್ಸ್ನ ತಿನ್ಬೋದು. ಇನ್ನು ಬೆವ್ರೇಜಸಲ್ಲಿ ಕಾಫಿ ಆ್ಯಂಡ್ ಟೀ ಎರಡನ್ನೂ ಇಟ್ಟಿದ್ರು. ಬೀಯಿಂಗ್ ಆನ್ ಇಂಡಿಯನ್, ಸ್ಯಾಂಟಗ್ರಾಂಡ್ ಸಿಗ್ನೇಚರಲ್ಲಿ ಫುಡ್ ವೈಸ್ ನಮಗೆ ಯಾವುದೇ ಡಿಫಿಕಲ್ಟಿ ಅಥವಾ ಚಾಲೆಂಜಸ್ ಫೇಸ್ ಮಾಡೋ ಸಿಚುಯೇಷನ್ಸ್ ಬರಲಿಲ್ಲ. ಇವಾಗ ಈ ಪ್ರಾಪರ್ಟಿಯ ರೂಫ್ ಟಾಪಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಹೋಟೆಲ್ ಚೆಕ್ ಇನ್ ಆದಾಗ ಒಂದು ಕಾರ್ಡ್ ಥರ ಕೊಡ್ತಾರೆ. ಸೊ ಅದು ನಮಗೆ ಇಲ್ಲಿ ಏನೇ ಆಕ್ಸೆಸ್ ಮಾಡಬೇಕಂದ್ರೂ ಅದು ಇರಲೇಬೇಕು. ಲಿಫ್ಟ್ ಆಕ್ಸೆಸ್ ಮಾಡಬೇಕಂದ್ರೂ ಆ ಕಾರ್ಡ್ನ ಸ್ವೈಪ್ ಮಾಡಬೇಕು. ನಾವು ಮಲೇಷ್ಯಾದಲ್ಲಿ 2 ಹೋಟೆಲ್ಸಲ್ಲಿ ಸ್ಟೇ ಆಗಿದ್ವಿ ಆ್ಯಂಡ್ ಎರಡೂ ಕಡೆ ಇದೇ ಥರ ಇತ್ತು. ಸೊ ಸೆಕ್ಯೂರಿಟಿ ವೈಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಇಲ್ಲಿಯ ಸ್ವಿಮ್ಮಿಂಗ್ ಪೂಲ್. There is gym. That is gym and there's a sky lounge here. And we can see all the towers from here. This is Merdeka 118 and here is the KL tower. Let me show you the Petronas. And here is the Petronas.
ಇದಾಗಿತ್ತು ಸ್ಯಾಂಟಾಗ್ರ್ಯಾಂಡ್ ಸಿಗ್ನೇಚರ್ನ ಪ್ರಾಪರ್ಟಿ ಟೂರ್. ನೀವೇನಾದರೂ ಮಲೇಷ್ಯಾಗೆ ವಿಸಿಟ್ ಮಾಡಿದಾಗ ಕ್ವಾಲಾಲಂಪುರಲ್ಲಿ ಸ್ಯಾಂಟಾಗ್ರ್ಯಾಂಡ್ ಸಿಗ್ನೇಚರಲ್ಲಿ ಸ್ಟೇ ಆಗ್ತೀರಾ ಇಲ್ವಾ ಅಂತ ಹೇಳಿ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಒನ್ ಕ್ರೇಜಿ ಇಂಟ್ರೋವರ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೇರೆ ಎಲ್ಲ ಮಲೇಷ್ಯಾ ವ್ಲಾಗ್ ಸೀರೀಸ್ ನೋಡಬೇಕಂತ ಹೇಳಿದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಆಲ್ಸೋ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಚೆಕ್ ಇಟ್ ಔಟ್. See you all with a new video. Until then, take care and bye bye.